ಹೇ ಮೆಲೋಡೀಸ್, ಎಲ್ಲರೂ ಹೇಗಿದ್ದೀರಾ? ಫೈನಲಿ ಇವತ್ತು ನಾವು ನಮ್ಮದು ಫಸ್ಟ್ ವ್ಲಾಗಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ತುಂಬ ಟೈಮಿಂದ ಮಾಡಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ನಾವು ವರ್ಕ್ ಲೈಫಲ್ಲಿ ತುಂಬ ಬ್ಯುಸಿ ಇರ್ತಿದ್ವಿ, ಅದಕ್ಕೆ ನಮಗೆ ಸರಿಯಾಗಿ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಟುಡೇ ವಿ ಆರ್ ವೆಲ್ಕಮಿಂಗ್ ಯು ಟು ಅವರ್ ಫಸ್ಟ್ ವ್ಲಾಗ್ ಆ್ಯಂಡ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ನಮ್ಮ ಇಂಟ್ರೋಯಿಂದ ಸ್ಟಾರ್ಟ್ ಮಾಡೋಣ. ಆಮೇಲೆ ನಮ್ಮದೊಂದು ವೈರಲ್ ರೀಲ್ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರು, ಅದಕ್ಕೆ. ಹೆಸರು ಶರತ್ ಅಂತ. ನಾನು ವಿದ್ಯಾ, ನಾವಿಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್. ನಂದು ಹೋಮ್ ಟೌನ್ ಆ್ಯಕ್ಚುಲಿ ಕೂರ್ಗ್ ಆ್ಯಂಡ್ ಶಿ ಈಸ್ ಫ್ರಮ್ ಶಿವಮೊಗ್ಗ. ನಾವಿಬ್ಬರು ಕರೆಂಟ್ಲಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ಆ್ಯಕ್ಚುಲಿ ನಾವು ಈ ಚಾನಲ್ನ ದುಡ್ಡುಗೋಸ್ಕರ ಸ್ಟಾರ್ಟ್ ಮಾಡ್ತಾ ಇಲ್ಲ. ನಮಗೆ ಯಾವಾಗಲೂ ಒಂಥರ ಲೋನ್ಲಿ ಫೀಲ್ ಆಗ್ತಾ ಇತ್ತು, ನಾವು ಯಾವಾಗಲೂ ಇಬ್ಬರೇ ಇರ್ತೀವಿ ಅಂತಂದ್ಬಿಟ್ಟು. ನಮಗೆ ಒಂಥರ ಪಬ್ಲಿಕ್ಕಿಂದ ಡಿಸ್ಕನೆಕ್ಟ್ ಇದ್ದೀವಿ, ಸೊಸೈಟಿ ಜೊತೆ ಅಷ್ಟು ಕನೆಕ್ಷನ್ ಇಲ್ಲ ಅಂತೆಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಮನೇಲೂ ನಾವಿಬ್ಬರೇ ಇರ್ತೀವಿ, ಆಮೇಲೆ ಹೊರಗಡೆ ಹೋದ್ರೂ ನಾವಿಬ್ಬರೇ ಹೋಗ್ತಾ ಇದ್ವಿ ಮೋಸ್ಟ್ಲಿ. ಅಂದರೆ ಇವರ ಒಂದು ಫ್ಯಾಮಿಲಿನೂ ಇವರ ಪೇರೆಂಟ್ಸಿನೂ ದೂರ ಇರೋದು, ಆಮೇಲೆ ಮತ್ತು ನನ್ನ ಪೇರೆಂಟ್ಸು ದೂರ ಇರೋದು. ಆಮೇಲೆ ನಮಗೆ ಫ್ರೆಂಡ್ ಸರ್ಕಲ್ ಅಂತ ಬಂದರೆ ಒಂದು ಮ್ಯಾಕ್ಸಿಮಮ್ 3 to 4 ಮೆಂಬರ್ಸ್ ಅಷ್ಟೇ ಇರೋದು. ಅವ್ರ ಜೊತೆ ಎಲ್ಲ ತುಂಬ ರೆಗ್ಯುಲರಾಗಿ ಮೀಟ್ ಆಗ್ತೀವಿ, ಏನೋ ಒಂದು ಎಲ್ಲ ಒಂದು ಕಡೆ ಸೇರ್ಕೋತೀವಿ, ಈ ಥರ ಎಲ್ಲ ತುಂಬ ಕಡಿಮೆ. ಸೊ ನಮಗೆ ಹುಡುಕ್ತಾ ಇದ್ವಿ ನಾವು ಯಾವ ವೇಯಲ್ಲಿ ನಾವು ಪೀಪಲ್ ಜೊತೆ ಕನೆಕ್ಟ್ ಆಗ್ಬೋದು, ಹೇಗೆ ಸೊಸೈಟಿ ಜೊತೆ ಮಿಂಗಲ್ ಆಗ್ಬೋದು ಅಂತ. ಹಾಗೆ ನಾವು ಥಿಂಕ್ ಮಾಡ್ತಿರುವಾಗ ಈ ಒಂದು ವೇ ನಮಗೆ ತಲೆಯಲ್ಲಿ ಬಂದಿದ್ದು. ಓಕೆ, ಒಂದು ಚಾನಲ್ ಸ್ಟಾರ್ಟ್ ಮಾಡೋಣ, ಈ ಥರ ಒಂದು ವ್ಲಾಗ್ ಅಂತ ಮಾಡೋಣ, ಈ ಥರ ಎಲ್ಲ ಮಾಡಿದರೆ ಮೇ ಬಿ ನಾವು ಪೀಪಲ್ ಜೊತೆ ಕನೆಕ್ಟ್ ಆಗ್ಬೋದು ಅಂತೆಲ್ಲ ಅನಿಸ್ತು. ಮತ್ತು ನಮ್ಮ ಚಾನಲ್ ಆಲ್ರೆಡಿ ಮಾನಿಟೈಸ್ ಆಗಿದೆ. ಆಲ್ಮೋಸ್ಟ್ 5 months ಬ್ಯಾಕೆ ನಮ್ಮ ಚಾನಲ್ ಮಾನಿಟೈಸ್ ಆಗಿತ್ತು. ಸಪೋಸ್ ನಮಗೆ ಈ ಒಂದು ಮಾಡೋ ಒಂದು ವ್ಲಾಗಿಂಗಿಂದ ನಮಗೇನಾದರೂ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದರೆ ಆ ದುಡ್ಡನ್ನ ನಾವು ಅನಾಥಾಶ್ರಮಕ್ಕೆ ಅಥವಾ ವೃದ್ಧಾಶ್ರಮಕ್ಕೆ ಡೊನೇಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಈ ಚಾನಲ್ ಈಸ್ ಪ್ಯೂರ್ಲಿ ಟು ಗೆಟ್ ಕನೆಕ್ಟೆಡ್ ವಿತ್ ಸೊಸೈಟಿ ಆ್ಯಂಡ್ ಪೀಪಲ್. ಸೊ ಈ ಥರ ಒಂದು ಗುಡ್ ಇಂಟೆನ್ಷನಿಂದ ಪೀಪಲ್ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಥಾಟಲ್ಲಿ ನಿಮ್ಮ ಜೊತೆ ಕಮ್ಯುನಿಕೇಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದಾಗಿತ್ತು ನಮ್ಮಿಬ್ಬರ ಬಗ್ಗೆ ಇಂಟ್ರೊಡಕ್ಷನ್. ನಿಮಗೆ ಬೇರೆ ಏನಾದರೂ ಕ್ವಶನ್ಸ್ ಏನಾರು ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾವು ಅದನ್ನು ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ನಮ್ಮದು ವೈರಲ್ ರೀಲ್ ಬಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆ್ಯಕ್ಚುಲಿ ತುಂಬ ಜನ ಕಮೆಂಟ್ಸಲ್ಲಿ ನಮಗೆ ಬೈದಿದ್ದು ಏನು ನೀವು ರೈಸ್ ಎಲ್ಲ ವೇಸ್ಟ್ ಮಾಡ್ತಿದ್ದೀರಾ, ಏನು ಕಾಲಲ್ಲೆಲ್ಲ ತೊಳ್ಕೊಂಡು ಬರ್ತಾ ಇದ್ದೀರಾ, ಇದೇನು ಪಾತ್ರೆನೆಲ್ಲ ತಟ್ಟೆನೆಲ್ಲ ಒದ್ಕೊಂಡೆಲ್ಲ ಹೋಗ್ತಿದ್ದಾರೆ ಇವರು, ಏನು ಈ ಸಂಪ್ರದಾಯ ಎಲ್ಲ ನಮ್ಮದ್ರಲ್ಲಿ ಇಲ್ಲವೇ ಇಲ್ಲ ಅಂತೆಲ್ಲ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ. ಅದು ಏನಕ್ಕೆ ಆ ಥರ ಅಂತೆಲ್ಲ ಅಂತ. ಸೊ ಹೇಳು, ನೀನು ಏನಕ್ಕೆ ಆ ಥರ ಮಾಡಿದೆ, ಏನಕ್ಕೆ ಅಕ್ಕಿ ಎಲ್ಲ ಒತ್ಕೊಂಡು ಬಂದೆ, ಏನಕ್ಕೆ ಪಾತ್ರೆ ಎಲ್ಲ ಒತ್ಕೊಂಡು ಬಂದೆ ಅಂತ ಇವಾಗ ಹೇಳು. ಆ ವಿಡಿಯೋ ಆ್ಯಕ್ಚುಲಿ 3 ವರ್ಷ ಹಳೇದು. ನಮ್ಮಿಬ್ಬರು ಮದುವೆಯಾಗಿ 3 ವರ್ಷ ಆಯಿತು. ಯು ಹರ್ಡ್ ಇಟ್ ರೈಟ್, 3 years ಆಯಿತು. ನಮಗೆ ಯಾವಾಗಲೂ ವೈರಲ್ ಆಗಬೇಕು ಅಂತ ಇದ್ದಿದ್ರೆ ಆ ವಿಡಿಯೋನ ನಾನು 2023ಯಲ್ಲೇ ಹಾಕ್ತಿದ್ದೆ, 2026ಅಲ್ಲಿ ಹಾಕ್ತಿರಲಿಲ್ಲ. ಆಮೇಲೆ ಅದಷ್ಟು ವೈರಲ್ ಆಗುತ್ತೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಫುಟ್ಬಾಲ್ ಇದ್ದಿದ್ದಕ್ಕೆ ಅದು ಹೆಂಗೋ ಲಿಂಕ್ ಆಗಿ ಅದು ತುಂಬ ವೈರಲ್ ಆಗೋಯ್ತು. ನೋಡಿ, ಇವರೇ ಒತ್ಕೊಂಡು ಬಂದಿದ್ದು. ಇವಾಗ ಇವ್ರನ್ನ ಕೇಳಿದ್ರೆ ಇವ್ರಿಗೆ ಗೊತ್ತಿಲ್ಲ ಏನಕ್ಕೆ ಓದಿದ್ದಾರೆ ಅಂತಂದ್ಬಿಟ್ಟು. ಅದು ನಾನು ಆ ಟೈಮಲ್ಲಿ ತುಂಬ ಜಾಸ್ತಿ ಕ್ವಶನ್ಸ್ ಕೇಳಕ್ಕೆ ಹೋಗಲಿಲ್ಲ, ಇದ್ಯಾಕೆ ಹಂಗೆ, ಇದೇನು ಅಂತೆಲ್ಲ. ಅದು ನನಗೂ ಏನೋ ಒಂಥರ ಫನ್ನಿ ಅನಿಸ್ತು, ಸೊ ಫ್ಲೋವಲ್ಲಿ ಮಾಡಿಬಿಟ್ಟೆ. ಓಕೆ, ನೋಡಿ, ಫನ್ನಿ ಅನ್ಸೋಕ್ಕೆ ಫ್ಲೋವಲ್ಲಿ ಮಾಡಿಬಿಟ್ಟಿದ್ದಾರಂತೆ. ಆ್ಯಕ್ಚುಲಿ ಅದು ರೀಸನ್ ಏನಂತಂದರೆ, ಸೇರ್ ಹೊತ್ಕೊಂಡು ಮದುವೆ ಆಗಿದ್ದ ಹೊಸರಲ್ಲಿ ಸೊಸೆ ಮನೆ ಒಳಗೆ ಬಂದಾಗ ಮಹಾಲಕ್ಷ್ಮಿ ಒಳಗೆ ಬಂದಂಗೆ ಅದು ಸಂಪ್ರದಾಯ ಇರೋದು. ಆಮೇಲೆ ಅದು ಕಂಚಿನ ಪಾತ್ರೆ ಎಲ್ಲ ಒದ್ದಿರೋದನ್ನ ನೀವು ನೋಡಿರ್ಬೋದು. ಅದು ಏನಂತಂದರೆ ಅದು ಜಸ್ಟ್ ಒಂದು ನಂಬಿಕೆ ಅಷ್ಟೇ. ಮುಂಚೆ ಎಲ್ಲ ಹಳ್ಳಿಲೆಲ್ಲ ಏನಾಗ್ತಿತ್ತಂದರೆ ಮನೆಗಳೆಲ್ಲ ತುಂಬ ದೂರ ಇರ್ತಾಯಿತ್ತು. ಆಮೇಲೆ ಕೆಲವೊಬ್ಬರು ಮದುವೆಗೆ ಬಂದಿರ್ತಾಯಿದ್ರು ಅಥವಾ ಬರದೇ ಇರ್ತಾಯಿದ್ರು, ಈ ಥರದ್ದೆಲ್ಲ ಇರ್ತಾಯಿತ್ತು. ಆವಾಗ ಮನೆಗೆ ಬಂದು ಈ ಥರ ಎಲ್ಲ ಪಾತ್ರೆ ಎಲ್ಲ ಸೌಂಡ್ ಆದಾಗ ಅದು ಆ್ಯಕ್ಚುಲಿ ಓಕೆ, ಮನೆಗೆ ಸೊಸೆ ಬಂದ್ಲು ಅನ್ನೋ ಥರ ಅರ್ಥ ಅಂತೆ. ಇದು ಆ್ಯಕ್ಚುಲಿ ನಮ್ಮಮ್ಮ ಹೇಳಿದ್ದು. ಅದಕ್ಕೆ ಆ ಒಂದು ಸಂಪ್ರದಾಯನ ಈಗಲೂ ಸ್ವಲ್ಪ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇದು ಸ್ವಲ್ಪ ಒಂಥರ ಫನ್ನಿ ಅಷ್ಟೇ, ಅದು ಮುಂಚೆಯಿಂದ ಇದ್ದಿದ್ದು. ಅದನ್ನ ನಾವು ಈಗಲೂ ಮಾಡಿದ್ದೀವಿ, ಇವ್ರಿಗೂ ಮಾಡ್ತಿದ್ದೀವಿ. ಇವರು ಮನೆಗೆ ಬಂದು ಏನೋ ಕೊಟ್ಟರು ಒದಿಯೋಕ್ಕೆ ಅಂತ ಅಂದ್ಬಿಟ್ಟು ಸರಿ ಒದಿತೀನಿ ಅಂತಂದ್ಬಿಟ್ಟು ಪಾತ್ರೆ ಚೊಂಬೆಲ್ಲ ತೆಗೆದು ಒದಿತಾ ಇದ್ರು. ಅವ್ರನ್ನ ಒಂಥರ ಎನ್ಕರೇಜ್ ಮಾಡ್ತಾಯಿದ್ರು ನಮ್ಮ ಮನೇಲೆಲ್ಲ, ನಮ್ಮದು ರಿಲೇಷನ್ಸ್ ಎಲ್ಲ. ಸೊ ಇವ್ರಿಗೂ ಫುಲ್ ಖುಷಿಯಾಗಿ ಚೆಂದಾಗಿ ಅದನ್ನು ಒದ್ಕೊಂಡು ಹೋಗ್ತಾಯಿದ್ರು. ಸೊ ಅದಷ್ಟೇ. ಆಮೇಲೆ ಒದ್ದಿರೋ ರೈಸು ಮತ್ತು ಫುಡ್ ವೇಸ್ಟ್ ಎಲ್ಲ ಏನೂ ಮಾಡಿಲ್ಲ ನಾವು. ಅಂಥದ್ದೆಲ್ಲ ನಾವು ವಿಡಿಯೋನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಗೊತ್ತೇ ಇರಲಿಲ್ಲ ಈ ವಿಡಿಯೋನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತೀವಿ ಅಂತ ಅಂದ್ಬಿಟ್ಟು. ಅದು ಅವರೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಸರ್ವ್ ಮಾಡಿದ್ದಾರೆ. ನಾನು ನೋಡಿರ್ತಾ ಇದ್ದೆ, ಅದೇ ಮದುವೆ ಆಗಿ ಹೊಸದಾಗಿ ಬಂದಾಗ ಸೊಸೆ ಸೇರ್ನ ಒದ್ಬಿಟ್ಟು ಒಳಗೆ ಹೋಗೋದು ಅಂತ. ಬಟ್ ನನಗೆ ಆ ಥರ
ಪಾತ್ರೆಗಳನ್ನ ಅದರ ಒದ್ದು ಹೋಗೋದು ಅದೆಲ್ಲ ನಾನು ನೋಡಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ಸೊ ಅವತ್ತಿನ ದಿನ ಹೆಂಗಿತ್ತಂದರೆ ಆಲ್ರೆಡಿ ನಮ್ಮದು ಎಲ್ಲ ಲೇಟ್ ಆಗಿಬಿಟ್ಟಿತ್ತು. ಇಟ್ ವಾಸ್ ಆಲ್ಮೋಸ್ಟ್ ಈವ್ನಿಂಗ್. ಸೊ ಆಲ್ಮೋಸ್ಟ್ ನೈಟ್ ಆಗಿತ್ತು, 10 ಆಗಿತ್ತು. ನಾವು ಇನ್ನೂ ಊಟನೂ ಮಾಡಿರಲಿಲ್ಲ ಅವಾಗ. ತುಂಬ ಟ್ರಾವೆಲ್ ಮಾಡಿದ್ವಿ. ಅದಾದಮೇಲೆ ಅವತ್ತಿನ ದಿನವೇ ಅದನ್ನೆಲ್ಲ ಮಾಡಿ ಮುಗಿಸ್ಬೇಕಂತೆಲ್ಲ ಇತ್ತು. ಆಮೇಲೆ ಅವರೆಲ್ಲ ಅರೇಂಜ್ ಮಾಡಿದ್ರು ಆ ಥರ ಎಲ್ಲ ಮಾಡಬೇಕಂತ. ಎಲ್ರಿಗೂ ಟಯರ್ಡ್ ಕೂಡ ಆಗಿತ್ತು. ಸೊ ಫ್ಲೋವಲ್ಲೆಲ್ಲ ಮಾಡಿ ಅವತ್ತಿನ ದಿನ ಕಂಪ್ಲೀಟ್ ಆಯಿತು. ಸೊ ಇಷ್ಟೇ ಕ್ವಶನ್ಸ್ ಕೇಳಿದ್ರಿ, ಕಮೆಂಟ್ಸಲ್ಲಿ ಹಾಕಿದ್ರಿ, ಇದನ್ನು ನಾವು ಆನ್ಸರ್ ಮಾಡಿದ್ದೀವಿ. ಇದು ನಮ್ಮದು ಫಸ್ಟ್ ವ್ಲಾಗಿಂಗ್ ಆಗಿರೋದ್ರಿಂದ ಇದರಲ್ಲಿ ಮೇ ಬಿ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಅಥವಾ ತುಂಬ ಮಿಸ್ಟೇಕ್ಸು ಮತ್ತು ಏನು ಇವರು ಈ ಥರ ಎಲ್ಲ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ದಿಸ್ ಇಸ್ ಅವರ್ ಫಸ್ಟ್ ಮೋಸ್ಟ್ ವ್ಲಾಗಿಂಗ್. ಓಕೆ, ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀವಿ. ಸೊ ಇದಾಗಿತ್ತು ನಮ್ಮದು ಫಸ್ಟ್ ವ್ಲಾಗಿಂಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ಸೊ ಇದಾಗಿತ್ತು ನಮ್ಮ ಫಸ್ಟ್ ವ್ಲಾಗ್. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿ ವಿಲ್ ಟ್ರೈ ಟು ಆನ್ಸರ್ ದ್ಯಾಟ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಪೋಸ್ ಇಷ್ಟ ಆಗಿಲ್ಲ ಅಂದರೆ ಫೀಲ್ ಫ್ರೀ ಟು ಡಿಸ್ಲೈಕ್. ಓಕೆ, ಸೊ ಸಿ ಆಲ್, ಥ್ಯಾಂಕ್ ಯು. ವಾಕಿಂಗ್ ಮಾಡೋದು ಇಷ್ಟೊಂದು ಕಷ್ಟ ಅಂತ ಗೊತ್ತೇ ಇರಲಿಲ್ಲ. ಮಾತಾಡಿ ಇವಾಗ ಕಾಫಿ ಕೊಡಬೇಕು ಅಂತ ಅನಿಸ್ತಾ ಇದೆ. ತುಂಬ ಸಿಂಪಲ್ ಅನಿಸ್ತಾ ಇತ್ತು. ಹಾ. ಓಕೆ, ಫ್ಲೋ ಅಲ್ಲಿ ಮಾತಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅನಿಸ್ತಾ ಇತ್ತು. ಅದನ್ನ ನಾವು ಮಾಡಿ ಅಂತ ಹೇಳಿದಾಗ ಟೇಕ್ಸ್ ಮೇಲೆ ಟೇಕ್ಸ್ ತೊಗೊಂಡಿದ್ದೀವಿ. ಮಾತಾಡಿ ನಮಗೆ ಗಂಟ್ಲೆ ಒಣಗೋದಂಗಾಯ್ತು. ಈ ಕಾಫಿಗೆ ಹೋಗ್ತಾ ಇದ್ದೀವಿ.